ಹೆಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಈ ವ್ಲಾಗ್ ನಾನ್ ಮಾಡ್ತಾ ಇರೋದು ನನ್ನ ಚಾನಲ್ 1K ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗಿದೆ ಇವತ್ತು. ಐ ಆಮ್ ಸೋ ಹ್ಯಾಪಿ. ಇದಕ್ಕೆಲ್ಲ ಕಾರಣ ನೀವೇನೆ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾ ಇರೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅಂಡ್ ಆಲ್ಸೋ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಅಂತ ಕೇಳ್ಕೊತೀನಿ. ಸೊ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ 1K ಸಬ್ಸ್ಕ್ರೈಬರ್ಸ್ ಯಾವಾಗ ಆಗುತ್ತೋ ಅಂತ. ಇನ್ನ ಬೇಗನೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನಾನೇ ಗ್ಯಾಪ್ ಮಾಡ್ಕೊಂಡೆ. ಸ್ವಲ್ಪ ವಿಡಿಯೋಸ್ ಹಾಕೋದೆಲ್ಲಾನು ಕಂಟಿನ್ಯೂಟಿ ಕೊಡಕ್ ಆಗ್ಲಿಲ್ಲ. ಅದರಿಂದ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ವಿತ್ ಇನ್ 1 year ನಾನು ಕಂಪ್ಲೀಟ್ ಮಾಡಿರೋದು ನನಗೂ ಖುಷಿ ಇದೆ. ಅಷ್ಟೆಲ್ಲ ಗ್ಯಾಪ್ ಆಗಿದ್ರು ಕೂಡ. ಅಂಡ್ ನನ್ನ ಬ್ಲಾಗ್ಸ್ ಗಿಂತನೂ ಜಾಸ್ತಿ ಶಾರ್ಟ್ಸ್ ನ ಲೈಕ್ ಮಾಡ್ತಾ ಇದ್ದೀರಾ, ವ್ಯೂಸ್ ಆಗ್ತಾ ಇದೆ, ತುಂಬಾನೇ ಖುಷಿ ಇದೆ ಅದಕ್ಕೂ ಕೂಡ. ಇನ್ ಮುಂದಕ್ಕೆ ಶಾರ್ಟ್ಸ್ ಅಂಡ್ ಬ್ಲಾಗ್ಸ್ ಎರಡನ್ನೂ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನನ್ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಇದೇನಿದು 1K ಸಬ್ಸ್ಕ್ರೈಬರ್ಸ್ಗೆ ಇಷ್ಟೊಂದು ಖುಷಿ ಪಡೋದು ಅವಶ್ಯಕತೆ ಇದೆಯಾ ಇವಾಗೆಲ್ಲ? ಇದೆಲ್ಲ ಮ್ಯಾಟ್ರೆ ಎಲ್ಲ ಅಂತ ಅನ್ಸ್ಬೋದು, ಬಟ್ ಸ್ಟಿಲ್ ಮಾಡೋರ್ಗೆ ಗೊತ್ತಿರುತ್ತೆ ಅದು ಫೀಲ್ ಏನು ಅಂತ. ಒಂದೊಂದ್ ವಿಡಿಯೋ ಓಡುವಾಗ್ಲೂ ಒಬ್ಬೊಬ್ರು ಸಬ್ಸ್ಕ್ರೈಬರ್ಸ್ ಆಗುವಾಗ್ಲೂ ಎಷ್ಟು ಖುಷಿ ಇರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ನನ್ಗಂತೂ ತುಂಬಾನೇ ಖುಷಿ ಇದೆ. ಇದನ್ನ ಹೇಗ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಒಂದ್ ಐಡಿಯಾ ಬಂತು, ಯಾಕೆ ಸ್ವೀಟ್ ಮಾಡ್ಬಾರ್ದು ಅಂತ. ಯಾವ್ದು ಸ್ವೀಟ್ ನಾನು ಇದ್ರಲ್ಲಿ ಶೇರ್ ಮಾಡಿಲ್ಲ ಅಂತ ಅನ್ಕೋತೀನಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಡಯಟ್ ಅಲ್ಲಿ ಇರ್ತಾರೆ, ಅಂದ್ರೆ ನೋ ಶುಗರ್, ನೋ ಜಾಗ್ರಿ ಆ ತರ ಫಾಲೋ ಮಾಡ್ತಾರೆ. ನಾನು ಈ ಸ್ವೀಟ್ ನ ವಿತೌಟ್ ಶುಗರ್ ಅಂಡ್ ವಿತೌಟ್ ಜಾಗ್ರಿ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದೀನಿ. ಹೇಗಿರುತ್ತೆ ಏನು ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ನೋಡುವ. ಸ್ವೀಟ್ ಮಾಡಕ್ಕೂ ಮುಂಚೆ ಫಸ್ಟ್ ನನ್ನ ಹೊಟ್ಟೆ ಮೆತ್ತಗ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಹೊಟ್ಟೆ ಹಸಿತಾ ಇದೆ. ಇವತ್ತು ಟಿಫನ್ ರವೆ ರೊಟ್ಟಿ, ಬೀಟ್ರೂಟ್ ರವೆ ರೊಟ್ಟಿ ಮಾಡಿದ್ದೀನಿ. ಅಂಡ್ ಇವತ್ತು ನನ್ನ ಡ್ರೆಸ್ಗೆ ಮತ್ತೆ ಬ್ರೇಕ್ಫಾಸ್ಟ್ ಎರಡು ಮ್ಯಾಚಿಂಗ್ ರೈಸ್. ಸೊ ಫಸ್ಟು ಹೊಟ್ಟೆ ತುಂಬಿಸ್ಕೊಬಿಟ್ರೆ ಆಮೇಲೆ ನೀಟಾಗಿ ಸ್ವೀಟ್ ಮಾಡ್ಬೋದು. ಫಸ್ಟ್ ಟೈಮ್ ನಾನು ಸ್ವೀಟ್ ನ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಈ ಸ್ವೀಟ್ ಕೂಡ ಫಸ್ಟ್ ಟೈಮೇ ಮಾಡ್ತಾ ಇರೋದು. ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ರಾಗಿ ಲಡ್ಡು ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಸೊ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಬೇಡ. ರಾಗಿ ಹಿಟ್ಟು ಜೊತೆಗೆ ಬಾದಾಮಿ, ಗೋಡಂಬಿ ಅಂಡ್ ಸ್ವಲ್ಪ ಏಲಕ್ಕಿ ಪುಡಿ ಅಂಡ್ ಡೇಟ್ಸ್, ಸ್ವಲ್ಪ ತುಪ್ಪ ಹುರ್ಕೊಳಕ್ಕೆ ಅಂತ ಅಷ್ಟೇನೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೀಟಾಗಿ ಸ್ವೀಟ್ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡುವ ಹೆಂಗ್ ಬರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಗೈಸ್, ಮಾಡಾದ್ಮೇಲೆ ನೋಡ್ಬೇಕು. ಸೊ ಇವಾಗ ರೆಸಿಪಿ ಟ್ರೈ ಮಾಡೋಣ. ಫಸ್ಟ್ ಈ ಸ್ವೀಟ್ ನ ಮಾಡ್ಬೇಕು ಅಂತಂದ್ರೆ ಒಂದ್ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕೊಳ್ಳಿ. ಹಾಕೊಂಡು ಡ್ರೈ ಫ್ರೂಟ್ಸ್ ನ ಇದ್ರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಬಾದಾಮಿ ಮತ್ತೆ ಗೋಡಂಬಿನ ಹಾಕೊಂಡಿದೀನಿ. ನೀವು ಬೇಕಾದ್ರೆ ಪಿಸ್ತಾ ಕೂಡ ಆಡ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಇವಾಗ ವಾಟರ್ ಮೆಲನ್ ಸೀಡ್ಸ್ ಇರುತ್ತೆ, ಸನ್ಫ್ಲವರ್ ಸೀಡ್ಸ್ ಇರುತ್ತೆ. ನಿಮ್ಗೆ ಬೇಕು ಅಂದ್ರೆ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ಅದನ್ನ ಕೂಡ ಆಡ್ ಮಾಡ್ಕೋಬಹುದು. ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳದೆ ಹಾಗೆ ಕೂಡ ಹಾಕ್ಬೋದು, ಬಟ್ ಸ್ವಲ್ಪ ಹಸಿ ತರ ಅನ್ಸುತ್ತೆ. ಇದಾದ್ರೆ ಚೆನ್ನಾಗಿರುತ್ತೆ, ಒಂಥರ ಫ್ಲೇವರ್ ಇರುತ್ತೆ ಅಂತ ಅನ್ಬಿಟ್ಟು ನಾನು ಈ ತರ ಹುರ್ಕೊಂಡು ಪುಡಿ ಮಾಡ್ಕೋತೀನಿ. ನೋಡಿ ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಇದನ್ನ ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಆರದ್ಮೇಲೆ ಅದನ್ನ ಪುಡಿ ಮಾಡ್ಕೊಳ್ಳೋಣ. ಓಕೆನಾ? ಸೊ ಅಷ್ಟರಲ್ಲಿ ಇವಾಗ ಪ್ಯಾನ್ಗೆ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ರಾಗಿ ಇಟ್ಕೊಂಡಿದೀವಲ್ಲ ಅದನ್ನ ಕೂಡ ಹಾಕಿ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಬೇಸನ್ ಲಾಡು ಎಲ್ಲ ಮಾಡಿರ್ತೀರಾ ಅಂತ ಅನ್ಕೋತೀನಿ, ನೀವೆಲ್ಲ ಟ್ರೈ ಮಾಡಿರ್ತೀರಾ. ಸೊ ಅದೇ ರೀತಿಯಲ್ಲಿ ಇದನ್ನು ಕೂಡ ಮಾಡೋದು, ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಯಾಕಂದ್ರೆ ರಾಗಿ ಹಿಟ್ಟು ಯೂಸ್ ಮಾಡ್ತೀವಿ ಅಲ್ವಾ, ಆದ್ರಿಂದ. ಸೊ ಇದನ್ನ ಈಗ ಫ್ರೈ ಮಾಡ್ಕೊಂಡು ಒಂದ್ ಬೌಲ್ಗೆ ಹಾಕಿಟ್ಕೊಂಡೆ. ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನ ಇಟ್ಕೊಂಡಿದೀನಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ತರ್ತರಿಯಾಗಿ ಪೌಡರ್, ಫುಲ್ ಫೈನ್ ಪೌಡರ್ ಮಾಡಿಲ್ಲ, ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡೆ. ಸೊ ಇವಾಗ ಅದೇ ಜಾರ್ಗೆ ಡೇಟ್ಸ್ ನ ಬೀಜ ತೆಗೆದ್ಬಿಟ್ಟು ಹಾಕೊಂಡು ರುಬ್ಕೋತೀನಿ. ಅದಾದ್ಮೇಲೆ ಮತ್ತೆ ಅದನ್ನ ಫ್ರೈ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಬ್ಲೆಂಡ್ ಮಾಡ್ಕೊಬಿಡ್ತೀನಿ.
ಈ ಜಾಗಕ್ಕೆ ಅಂದ್ರೆ ಡೇಟ್ಸ್ ಬದಲು ನೀವು ಬೇರೆ ಅಂದ್ರೆ ಜಾಗ್ರಿ ಎಲ್ಲ ಯೂಸ್ ಮಾಡ್ಬೋದು, ಬಟ್ ಎರಡನ್ನೂ ಅವಾಯ್ಡ್ ಮಾಡಿ ಡೇಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇವಾಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಡೇಟ್ಸ್ ನ, ಅದನ್ನ ಒಂದ್ ಪ್ಯಾನ್ ಗೆ ಮತ್ತೆ ತುಪ್ಪ ಹಾಕೊಂಡು ಆ ಡೇಟ್ಸ್ ನ ಕೂಡ ಹಾಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಾವು ಫಸ್ಟ್ ಅದನ್ನ ಫ್ರೈ ಮಾಡ್ಕೊಂಡಿರಲ್ಲ ಅಲ್ವಾ, ಸೊ ಇವಾಗ ಅದು ಮಿಕ್ಸಿ ಆದ್ಮೇಲೆ ಇವಾಗ ತುಪ್ಪ ಹಾಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಅದನ್ನ ಉಂಡೆ ಕಟ್ಟುವಾಗ ಈಸಿ ಆಗುತ್ತೆ ನಮ್ಗೆ. ನೋಡಿ ಈ ತರ ಪೇಸ್ಟ್ ಆಗಿದೆ. ಇದನ್ನ ಇವಾಗ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಮತ್ತೆ ಏಲಕ್ಕಿ ಪುಡಿ ಎರಡನ್ನೂ ಹಾಕೊಂಡು ಇದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ತುಂಬಾ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಬೇಕು ಅನ್ನೋ ಅಗತ್ಯ ಇರಲ್ಲ, ಯಾಕಂದ್ರೆ ಫಸ್ಟೇ ಫ್ರೈ ಮಾಡಿ ನಾವು ಪೌಡರ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ನೀಟಾಗಿ ಮಿಕ್ಸ್ ಆಗೋ ತನಕ ಮಾಡ್ಕೊಂಡ್ರೆ ಸಾಕು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ. ಇದಕ್ಕೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ರಾಗಿ ಹಿಟ್ಟು, ಅದನ್ನ ಕೂಡ ಆಡ್ ಮಾಡ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕಂಪ್ಲೀಟ್ ಎಲ್ಲಾನು ಒಟ್ಟಿಗೆ ಹಾಕೋಬೇಕು ಅನ್ನೋದೇನು ಇಲ್ಲ, ನಿಮ್ಗೆ ಎಷ್ಟೆಷ್ಟು ಬೇಕೋ ನೀಟಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಸ್ವಲ್ಪ ಹಾಲ್ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಉಂಡೆ ಕಟ್ಟುವಾಗ ಇನ್ನ ಈಸಿ ಆಗತ್ತೆ. ಅದರ್ವೈಸ್ ಹಿಂಗೇನು ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಹಾಲ್ನ ಆಡ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಜಾಸ್ತಿ ಇಡಕ್ಕಾಗಲ್ಲ ಹಾಲ್ನ ಆಡ್ ಮಾಡ್ಕೊಂಡ್ರೆ. ಹಿಂಗೆ ಆದ್ರೆ ಇಡ್ಬೋದು ಅಂತ ಅನ್ಬಿಟ್ಟು ನಾನು ಹಾಲ್ನ ಹಾಕೊಂಡಿಲ್ಲ ಇಲ್ಲಿ. ನೀವು ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಬಟ್ ನಿಜ ಹೇಳ್ತಿದೀನಿ, ಎಷ್ಟು ಘಮ ಘಮ ಅಂತ ಇದೆ ಅಂತ ಅಂದ್ರೆ ನೀವು ರಾಗಿ ಹಿಟ್ನ ತುಪ್ಪದಲ್ಲಿ ಹುರ್ಕೊಳ್ಳುವಾಗ್ಲೇನೆ ಸಖತ್ ಗಮ್ ಅನ್ನುತ್ತೆ. ಅದ್ರ ಜೊತೆಗೆ ಇವಾಗ ಏಲಕ್ಕಿ ಪುಡಿ ಎಲ್ಲ ಆಡ್ ಮಾಡಿರ್ತೀವಲ್ಲ, ಸೊ ಇನ್ನ ಘಮ ಘಮ ಅಂತ ಇದೆ. ಸೊ ಇವಾಗ ಆಗಿದೆ, ಸ್ವಲ್ಪ ಹೊತ್ತು ಹಾರಕ್ ಬಿಟ್ಟು ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಾಕೊಂಡು ಉಂಡೆ ಕಟ್ತಾ ಇದ್ದೀನಿ. ತುಂಬಾ ಬಿಸಿ ಇರುತ್ತೆ, ಸ್ವಲ್ಪ ಹಾರಕ್ ಬಿಟ್ರೇನೆ ಬೆಟರ್. ಸೊ ಈ ತರ ನೀಟಾಗಿ ಉಂಡೆ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿಗೆ ನಾನ್ ಮಾಡಿರೋಂತಹ ಫಸ್ಟ್ ಟೈಮ್ ಮಾಡಿರೋಂತಹ ರಾಗಿ ಲಡ್ಡು ರೆಡಿ ಆಗಿದೆ. ನಾನು ಅನ್ಕೊಂಡ ಹಾಗೆ ಇವತ್ತು ಫಸ್ಟ್ ಟೈಮ್ ಮಾಡಿರುವಂತಹ ರಾಗಿ ಲಡ್ಡು ರೆಡಿ ಆಗಿದೆ. ಹೇಗಿದೆ ಅಂತ ಇವಾಗ ಟೇಸ್ಟ್ ಮಾಡ್ಬೇಕು. ಬಟ್ ನೋಡಕ್ಕಂತೂ ಚೆನ್ನಾಗಿದೆ ಅಂಡ್ ಹೆಲ್ತಿ ಕೂಡ. ಶುಗರ್ ಮತ್ತೆ ಜಾಗರಿ ಏನು ಯೂಸ್ ಮಾಡಿರಲ್ಲ, ಸೊ ಹೆಲ್ತ್ ಕೂಡ ಒಳ್ಳೇದು. ಸೊ ಫಸ್ಟ್ ಒನ್, ನನ್ಗೆ 1K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಿಮ್ ಪರವಾಗಿ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಶುಗರ್ ಎಲ್ಲ ಹಾಕೊಂಡು ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಐಡಿಯಾ ಇದು. ಈವನ್ ಮಕ್ಳಿಗೂ ಕೂಡ ಕೊಡಕ್ಕೂ ಭಯ ಪಡೋ ಅಷ್ಟು ಏನು ಇಲ್ಲ. ಖುಷಿಗೆ ತಿಂತಾ ಇದೀನಿ. ಪಕ್ಕ ಸಾಫ್ಟ್ ಇದೆ. ನನಗಂತೂ ಸಖತ್ ಇಷ್ಟ ಆಯ್ತು. ಅಕಸ್ಮಾತ್ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ ಸ್ವಲ್ಪ ಡೇಟ್ಸ್ ನ ಜಾಸ್ತಿ ಹಾಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್
1K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ದಯವಿಟ್ಟು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂಡ್ ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಗೈಸ್ ಅಂಗಡಿಗೆ ಬಂದಿದ್ದೀನಿ, ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಳೋಣ. ನಂದು ಯೂಟ್ಯೂಬ್ ಚಾನಲ್ 1K ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದೆ. ಸೊ ನಿಮ್ಮ ಮಾತುಗಳು? ನಮ್ಮ ಮಾತುಗಳು ಕಂಗ್ರಾಟ್ಸ್. ಥ್ಯಾಂಕ್ ಯು. 1K ಇರೋದು 10K ಆಗ್ಲಿ 100K ಆಗ್ಲಿ 1000K ಆಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಆಯ್ತಾ? ಓ ಖಂಡಿತ, ನಾ ಹೇಳ್ತಾನೆ ಅವನಿ, ಅವ್ರು ಮಾಡ್ಕೋಬೇಕಷ್ಟೇನು. ಹೆಂಗೈತೆ? ಫಸ್ಟ್ ಟೈಮ್ ಮಾಡಿರೋದು. ಹೆಲ್ದಿ, ನೋ ಶುಗರ್ ನೋ ಜಾಗ್ರಿ. ಮಕ್ಳಿಗೂ ಕೊಡ್ಬೋದು. ತಿಂತಾ ಅಲ್ವಾ ನೀವು ಮಗುನಾ? ಯಾರು ಹೇಳ್ದವ್ರು? ಮನಸ್ಸು ಮಗು, ದೇಹ ಮಾತ್ರ ಬೆಳೆದ, ಮನಸ್ಸು ಮಗು. ಓ ಹಂಗೆ, ಆಯ್ತು ಬಿಡಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಮೀಟ್ ಆಗೋಣ ಗೈಸ್. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್.